ಸರ್, ಜಿಲ್ಲೆ ಹೋರಾಟಗಾರರ ಕೈಯಲ್ಲಿ ಚೊಂಬು, ಇದಕ್ಕೇನಂತೀರಿ ನೀವು? ಅಂದರೆ ಆಗಬಹುದು ಚಂಬು ಅನ್ನುವಂಥ ಮತ್ತೆ ಮಾತಾಡ್ತೀವಿ. ನೋಡ್ರಿ ಸರ್, ನೀವು ಹೇಳೋದ್ನಾಗಂದ್ರೆ ನಿಮ್ಗೆ ಅದು ಅನಿಸೈತಿ ಬರಾಬರಿ ಅನಿಸಿದ ನಾನು ನಿಮ್ಗೆ ತಪ್ಪು ಅನ್ನಂಗಿಲ್ಲ. ಯಾಕೆ ಚಂಬು ಬರಾತೈತಪ್ಪ ಅಂತಂದ್ರೆ, ಚಂಬು ಯಾಕೆ ಬರಾತೈತಪ್ಪ ಅಂತಂದ್ರೆ ಅದಕ್ಕೆ ಸ್ವಾತಂತ್ರ್ಯ ಇಲ್ಲ ನಮಗಿಲ್ಲ. ಸ್ವಾತಂತ್ರ್ಯ ಸಿಗಬೇಕಂತಂದ್ರೆ ತಾವೇನು ಮಾಡಬೇಕು? ನಾವು ಬೀದಿಗೆ ಇಳಿದು ಹೋರಾಟ ಮಾಡಬೇಕು. ಯಾವುದೋ ಒಂದು ಆಫೀಸ್ಗೆ ಹೋಗ್ರಿ, ಯಾವುದೋ ಒಂದು ಕಾರ್ಯಕ್ರಮ ಏನಾರ ಒಂದು ಯಾವ್ದಾರ ಆಫೀಸ್ಗೆ ಹೋಗಿ ಏನೋ ಒಂದು ಕೆಲಸ ಹತ್ಕೊಂಡು ಹೋಗಿ ಬೇಕಾದ ಆಫೀಸ್ಗೆ ಹೋಗ್ರಿ. ಈ ಜಿಲ್ಲಾದಾಗ ಎಲ್ಲಿ ಮಠ ಅವ್ರ ಫೋನ್ಲಿ ಅವರೆಲ್ಲ ಇರ್ತಾರೆ ನೋಡಿ, ಎಲ್ಲ ಕುಡಿಸಿರ್ತಾರೆ ಅವ್ರು. ಅಲ್ಲಿ ಮಠ ಅವ್ರ ಫೋನ್ನ ಬರಬರ ಆಗೋ ಮಠ ಅದು ಅವ್ರು ಯಾವುದೂ ಕೆಲಸ ಮಾಡೋಕೆ ಕೊಡೋದಿಲ್ಲ, ಅದು ಆಗೋದಿಲ್ಲ. ಅಥವಾ ಸಲುವಾಗಿ ನೀವು ಚಂಬು ಅಂತ ಹೇಳಾಕತ್ತಾರಲ್ಲ, ಅದ ಚಂಬು ಒಂದು ದಿವಸ ಏನ್ರಿ ಇದ ಸತೀಶ್ ಜಾರಕಿಹೊಳಿ ತಲೆ ಮೇಲೆ ಹೋಗ್ತೈತಿ, ಇದ ಚಂಬು. ಅಲ್ಲ ಸರ್, ಹೋಗೋದಾಗಿದ್ರೆ ಎಷ್ಟು ಹುಡುಕ ಅವ್ರು ಬೀಳ್ತಿದ್ರು. ಬಟ್ ಸಾರ್ಕಿ ಆರಿಸಿ ಬರತ್ತಾರ, ಅವರು ಮಕ್ಕಳು ಕೂಡ ಆರಿಸಿ ಬರತ್ತಾರ. ಸೊ ಜನ ಅವರನ್ನ ತಿರಸ್ಕಾರ ಮಾಡಕತ್ತಿಲ್ಲಲ್ಲ. ಜನ ಹೊರಗೆ ಬಂದ್ರೆ ಸೋಲಿಸ್ತಾರೆ ಅವ್ರಿಗೆ, ಜನಕ್ಕೆ ಹೊರಗೆ ಬರಕ್ ಕೊಡದಲ್ರಿ ಅವ್ರ. ಯಾಕೆ ಏನ್ರಿ ನಿಂತಿರ್ತಾರ ಎಲ್ಲ ಗ್ಯಾಂಗ್ ನಿಂತಿರ್ತೈತಿ ಅವ್ರದ. ಬರೇ ಫೋನ್ ಹಚ್ಚಿರ ಕ್ಲಾಸ್ ಬರಂಗಿಲ್ಲ, ನೀವು ಮುಂಜಾನೆ ಊಟಕ್ಕಾಗಿ ಯಾರು ಬರಂಗಿಲ್ಲ ಅಂತ ಹೇಳ್ತಾರ. ಆ ಟೀಮ್ ಐತೆ, ರೆಡಿ ಐತೆ ಅವ್ರದಲ್ಲ, ಅದ ಕೆಲಸ ಟೀಮ್ ಐತ್ರಿ, ಅದ ಬೇರೆ ಎಲ್ಲ. ಈಗ ನಾವೊಂದು ಕೇಳ್ತೇನೆ ರೀ ಸರ್, ಇದೆಲ್ಲ ಓಕೆ ಡನ್ನ, ಅವ್ರು ಅದನ್ನ ಮಾಡಾಕತ್ತಿದ್ರಪ್ಪ ಅಂತಂತಂದ್ರೆ ಆಗಳಿಂದನೂ ಅದ ಪ್ರಶ್ನೆ, ನಿಮ್ಮನ್ನು ಹೆಂಗೆ ಬಿಟ್ಟಾರು? ನಮ್ಮನ್ನ ಹೆಂಗೆ ಬಿಟ್ಟಾರ ಅಂದ್ರೆ ನಾ ಹೇಳಿ ಬೇರೆ. ನಮ್ದು ಹಿರಿಯರ ಆಶೀರ್ವಾದ, ದೇವರ ಆಶೀರ್ವಾದ ಐತಿ, ಮತ್ತು ನಮ್ದು ಪ್ರಾಮಾಣಿಕ ನಿಯತದಿಂದ ಹೋರಾಟ ಐತಿ. ಅದ ಹೋರಾಟ ಮಾಡೋರಿಗೆ ನಿಜವಾದ ಹೋರಾಟ ಮಾಡಿ ಏನು ಸಿಗುದ ಹೇಳಿ? ಕೇಸ ಸಿಗುವ? ಅಲ್ಲ, ಕೇಸ ಸಿಗುವ? ಹರಾಸ್ಮೆಂಟ ಸಿಗುದ? ಅಲ್ಲಲ್ಲ, ಅದನ್ನೆಲ್ಲ ಸ್ವೀಕಾರ ಮಾಡಕ್ಕೆ ನಾವು ರೆಡಿ ಅದು. ಆದ್ರೆ ನಮ್ಮ ದೇಶದ ಸಂವಿಧಾನ ನಮಗೆ ಉಳಿಸ್ಬೇಕಾಗೈತಿ, ದೇಶದ ಕಾನೂನು ಉಳಿಸ್ಬೇಕಾಗೈತಿ, ನಮ್ಮ ದೇಶದಲ್ಲಿ ನಡೆಯುವಂಥ ಎಲ್ಲ ಜನರಿಗೆ, ನಮ್ಮ ಬುದ್ಧಿಜೀವಿ ಎಲ್ಲರಿಗೂ ಉಳಿಸ್ಬೇಕಾಗೈತಿ, ಎಲ್ಲ ಸಮಾಜ ಮಂದಿಗೆ ನಾವು ಉಳಿಸ್ಬೇಕಾಗೈತಿ. ಇಂಥ ದುಷ್ಟರ ನಾವು ಓಡಿಸ್ಬೇಕಾಗೈತಿ. ಇದ್ರ ಸಲುವಾಗಿ ನಮ್ಮ ಹೋರಾಟ ಇದು ನಡೆದೈತಿ, ಪ್ರಾಮಾಣಿಕದ. ಅದಕ್ಕೆ ಅಂಥವ್ರ ಮುಂದೆ ಸರಿಯಾಗಿ ಬರಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ, ಅವ್ರು ಬರಕ್ಕೆ ಆಗೋದಿಲ್ಲ, ಅವ್ರಿಗೆ ಬರೋದಿಲ್ಲ. ಹಾಂ, ಈಗ ಸರ್ ಇನ್ನೂ ಒಂದು ಮಾತು ಏನಪ್ಪ ಅಂತಂದ್ರೆ, ಜಿಲ್ಲಾ ಮಾಡಾಕ ಚಿಕ್ಕೋಡಿ ಸಹಾಯತೆ ಬೇಕಾ ಗೋಕಾಕ್ ಜಿಲ್ಲೆ? ನೋಡ್ರಿ, ಚಿಕ್ಕೋಡಿ ಈಗ ಹೆಸರು ಬರತೈತ್ರಿ. ಚಿಕ್ಕೋಡಿ ಈಗ ಜಸ್ಟ್ ಹೆಸರು ಬರತೈತ್ರಿ. ಮೊದಲು ನಮ್ಮ ಚಿಕ್ಕೋಡಿ ಅದು ಏನಿಲ್ಲ, ಗೋಕಾಕ್ ಒಂದೇ ಐತ್ರಿ. ನಾವೇನು ಪಾಪ ಅವ್ರು ಚಿಕ್ಕೋಡಿ ಆಗಾಕ ನಾವೇನು ವಿರೋಧ ಮಾಡಿಲ್ಲ, ಅವ್ರು ಆಗಲ್ಲ. ನಮ್ದೇನು 10 ಜಿಲ್ಲಾ ಆಗಲ್ಲ. ನಮ್ಮ ಬೆಳಗಾವಿ ಜಿಲ್ಲೆದಾಗ ಯೋಜನೆ ಮಾಡಲಿ, ನಮ್ದು ಏನೂ ತಕರಾರಿಲ್ಲ. ಫಸ್ಟ್ ಈ ಜಿಲ್ಲಾ ಈಗ ಯಾಕಪ್ಪ ಅಂತಂದ್ರೆ, ಈಗ ಜೊಲ್ಲೆ ಸಾಹೇಬರದ ಮತ್ತು ಇವ್ ಸತೀಶದ ಅವ್ರ ಮಗಳ ಕಾಂಪ್ರಮೈಸ್ ಆಯ್ಕೆಸಿಂದ ಅದನ್ನ ಬಿದ್ದ ಕೇಸಿಂದ ಇದನ್ನ ಒಮ್ಮೆ ನಿಮ್ಮ ಸ್ಟುಡಿಯೋದಾಗ ಹೇಳಿನ್ರಲ್ಲ, DCC ಬ್ಯಾಂಕ್ದಾಗ ಹೊಂದಾಣಿಕೆ ಆಗೈತಿ ಅಂತ ಹೇಳಿ ನಾ ಹೇಳಿನಲ್ಲ, ಅದು ಅರ್ಥ ಐತ್ರಲ್ಲ. ಅದನ್ನ ಬಿಟ್ರೆ ಬೇರೆ ಏನಿಲ್ಲ. ನಾವು ಆ ಹಿಡಿತ ಒಳಗೆ ಅದನ್ನ ಹಿಡ್ಕೋಬೇಕು. ನಮ್ಮ ಕೈಯಾಗ ಅದು ಏರಿಯಾ ಎಲ್ಲ ಕಂಪ್ಲೀಟ್ ತಾಲೂಕು ಅವೇನು ಅನ್ನೋರಲ್ಲ ಏನ್ರಿ. ನಾ ಹೇಳೇನ್ರಿ ಸದ್ಯ ಹೇಳ್ದಕ್ಕೆ ಇಲ್ಲಿಂದ ಎಮ್ಕಲ್ ಮಾಡಿ ಹೋಗ್ತಾರೆ ಅವ್ರು ಏನ್ರಿ, ಎಮ್ಕಲ್ ಮಾಡಿ ಸೇತುವೆ ಅಲ್ಲಿ ಹೋಗ್ತಾರೆ ತಯಾರು ಮಾಡಿ ಏನ್ರಿ. ಆ ಥರ ನಂತರ ಅಲ್ಲಿ ಹೊಳಗೆ ಹುಕ್ಕೇರಿಗೆ ಹೊಂಟ್ರಿ, ಹುಕ್ಕೇರಿ ಏನ್ರಿ. ಈಗ ಹಂಗೆ ಕುರ್ಚಿ ಹೊಂಟ್ರಿ ಹಂಗೆ. ಆಮೇಲೆ ಅತನಿ ಹೊಂಟಾರಿಗೆ ಚಾಲು ಐತೆ ಅವ್ರು ಹೊಲಸ. ಅತನಿಗೆ ಯಾರು ಹೊಂಟಾರು? ರಮೇಶ್ ಜಾರಕಿಹೊಳಿ ಹಿಂಗೆ ಗಿರ ಹಾಕತ್ತಾರ ಅವ್ರು ಎಲ್ಲ. ಅವ್ರ ಕೈಯಾಗ ಹಿಡ್ಕೋ ಸ್ವಲ್ಪ ತೀರಿ ಅವ್ರೆಲ್ಲ ನಡ್ಸ್ಯಾರ ಏನ್ರಿ. ಅವ್ರದ ಅನ್ನುವಂಥದ್ದು ಅದಾವ್ರಿ ಅವು ಎಲ್ಲ ಏನ್ರಿ. ಕೆಲವೊಬ್ರು ಅದಾರ, ಅವ್ರ ಮತ್ತು ಅವ್ರದ್ದು ಹೆಸರು ತೊಗೊಳೋದು ಬೇಡ, ನಮಗೇನ ನಡೆದಾರ. ಈ ನಮೂನಿ ಮಾಡಿ ಕೇಸಿನ ಮುಷ್ಟಿಗೆ ಒಳಗೆ ಹಿಡ್ಕೊಂಡು ಕೇಸಿನ ಈಗ ನಾವು ಅದನ್ನು ಜರ್ಕತ್ತ ಈಗ ಅವ್ರ ಮಗಳಿಗೆ ಆರ್ಸೋತ್ ನಾವು ಕೆಲವರಿಗೆ ವಿಶ್ವಾಸ ಕೊಟ್ಟಾರ. ಅವ್ರು ಕೇಳ್ತಾರೆ, ನೀವು ನಾಳೆ ಏನು ಮಾಡೋರಪ್ಪ, ನಿಮಗೆ ಏನು ಬೇಕು? ಕೆಲವ್ರು ಹೇಳ್ತಾರೆ, ನಮ್ದು ಈ ಕೆಲಸ ಇದು ಆ ಕೆಲಸ ಇದು ಅಂತ ಹೇಳ್ತಾರೆ ಅವ್ರು ಏನ್ರಿ. ಮತ್ತು ಆ ಕೆಲಸ ಈ ಕೆಲಸ ಅಂತ ಹೇಳ್ತಾರೆ. ಒಬ್ಬ ಹೇಳ್ತಾನೆ, ಎಂಥ ಒಂದು ಪಾಪದ ಯಾರು ಹೇಳ್ಬೇಕು, ನಮ್ದು ಜಿಲ್ಲಾ ಆಗಲ್ರಿ ಅಂತ ಹೇಳಿಕೇಶನ್. ಮತ್ತು ನೀವು ನಮಗೆಲ್ಲ ಓಟ್ ಹಾಕಿದ್ರಪ್ಪ, ನಿಮ್ಮ ಜಿಲ್ಲಾ ಮಾಡ್ತಾನೆ ಸತೀಶ್ ಜಾರಕಿಹೊಳಿ ಹೇಳ್ಬೇಕು ಅವ್ರಿಗೆ. ಅವ್ರಿಗೆ ಹೇಳಿದಾರೆ. ಮತ್ತೆ ಇಲ್ಲಿ ಗೋಕಾಕದ ಮಂದಿ ಯಾಕೆ ಮಾತು ಹೇಳಂಗಿಲ್ಲ ಅಂತೀರಿ? ನೀವು ಎದಕ್ಕೆ ಅವ್ರಿಗೆ ಹೇಳಂಗಿಲ್ಲ ಅಂತೀರಿ? ನೀವು ಗೋಕಾಕ್ ಜಿಲ್ಲಾ ಮಾಡೋದು ಹೋದ್ರೆ ನಾವು ನಿಮ್ಗೆ ಓಟ್ ಆಗಂಗಿಲ್ಲ, ನೀವು ಯಾಕೆ ಹೇಳಂಗಿಲ್ಲ? ನಾ ಅದನ್ನ ಹೇಳ್ತಾನ, ನಮ್ಮ ಗೋಕಾಕ್ ತಾಲೂಕದಾಗ ಬೆಳಗಾವಿ ಜಿಲ್ಲಾದಾಗ ಸ್ವಾತಂತ್ರ್ಯ ಕಸ್ಕೊಂತಾರ ಅಂತ ಹೇಳ್ತಾನಲ್ರಿ. ಸ್ವಾತಂತ್ರ್ಯ ಇಲ್ಲದ ಅದು ಮಾತಾಡಕ್ಕೆ ಇಲ್ರಿ. ನಾವು ನಾ ಹೇಳೇನ್ರಿ,
ಇದು ಹೆಂಗೆ ಬಂದೈತೆ ಗೊತ್ತೇನ್ರಿ ಭಾಳ ಅಂತ ಪಂಡಿತರು ನಮ್ಮ ಕೈಯಾಗಿದ್ರು ಪಾಪ ಒಳ್ಳೆ ಜನರು ಇದ್ರು ಒಳ್ಳೆ ಮಂದಿ ಉಪವಾಸ ಸಾಯ್ತಾರ ಖರೆ ಏನ್ರಿ ತಮ್ಮ ನಿಯತ್ ಮಾಡ್ಕೊಳಂಗಿಲ್ಲ ಅವ್ರು ಅಂಥ ಜನರು ಇರೋದು ಅಂಥವ್ರ ಕೈಯಾಗ ನಾವು ಆಡಿದ್ರು ನಾವು ಒಂದು ಜಾಗ ಅಲ್ಲ ಒಂದು ಸಂದ್ರಿಯಲ್ಲಿ ಒಂದು ಊರಲ್ಲಿ ಎಂತೆಂಥ ಜನ ಉಪವಾಸ ಬಿದ್ದ ಕೇಸಿ ಮಲ್ಕೊಂಡು ನಾವು ಹೋರಾಟ ಮಾಡ್ಕೊತ ಬಂದು ಕಲ್ತಿದ್ದೋ ನಾವೆಲ್ಲ ಇದನ್ನ ಪ್ರಾಮಾಣಿಕ ಹೆಂಗೆ ಹೋರಾಟ ಮಾಡಬೇಕಪ್ಪ ಅನ್ನೋದು ನಾವು ಕಲ್ತೋಲ್ಲ ಅದು ಹೋರಾಟದಿಂದ ನಡೆದೈತೆ ನಮ್ದು ಇದೆಲ್ಲ. ಮತ್ತು ಇನ್ನೂ ಒಂದು ಮಾತು ರೀ ಸರ್, 31ನೇ ತಾರೀಕು ಗೋಕಾಕ್ ಜಿಲ್ಲಾದೊಳಗೆ ಪಟಾಕ್ಷಿ ಹಾರ್ತಾವು ಅಂದ್ರೆ ಗೋಕಾಕ್ ಜಿಲ್ಲಾ ಆಕತಿ, ಗೋಕಾಕದಾಗ ಪಟಾಕ್ಷಿ ಹಾರ್ತಾವು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರತ್ತವು, ಇದಕ್ಕೇನಂತೀರಿ? ನೋಡ್ರಿ, ಗೋಕಾಕ್ ಜಿಲ್ಲಾದಾಗ ಪಟಾಕ್ಷಿ ಹಾರ್ತಾವ ಇಲ್ಲೋ, ಈಗ ಹಾರ್ಬೇಕಾಗಿತ್ತು ಅದ ಪಟಾಕ್ಷಿ ಹಾರಿ ಮುಗಿದು ಹೋಗಿರ್ಬೇಕ್ರಿ ಅದ, ಇದ ಮುಗಿದ ಕತ್ತೆ ಹೋಗ್ಬೇಕ್ರಿ ಅದ. ಇದು ಮತ್ತೆ ಬೇರೆ ನಡೆದ ನಡೆಸ್ಯಾರ ಎಲ್ಲಾರು ಅಲ್ಲೆಲ್ಲ ಗದ್ದಲ ಐತವ್ರದ ರಾಜಕಾರಣ ಕುರ್ಚಿ ಯಾವ ಕುರ್ಚಿ ಯಾವ ಕ್ಷೇತ್ರದ ಹೆಂಗೆ ಹಿಡ್ಕೋಬೇಕು ಯಾವ್ನು ಎಲ್ಲಿ ಮತ್ತೆ ನಮ್ಮ ಮನ್ಯಾಗ ಇಷ್ಟು ಮಂದಿ ಅವ್ನು ಎಲ್ಲಿ ಸೇರಿಸ್ಬೇಕು ಅನ್ನೋದು ಆ ಲೆಕ್ಕದಾಗ ಅದಾರ. ಒಂದು ಮಾತು ಏನು ಕೇಳ್ರಿ ಪೈರಲ್ರ, ಈಗಂತಿ ಅವರು ಗೆಲ್ತಾ ಇದಾರೆ, ತಮ್ಮ ಮಳಿದ ಕುಟುಂಬ ಮಾಡ್ತಾ ಇಲ್ಲ, ಓಪನ್ ಸೆಕ್ರೆಟ್ ಐತೆ ಅದ್ರೊಳಗೆ, ಅದನ್ನ ಅವ್ರು ಮಾಡೋಣ, ಅದು ಪ್ರಶ್ನೆ ಇಲ್ಲ. ಅದಕ್ಕೆ ವಿರೋಧ ಮಾಡ್ಬೇಕಾದ್ರೆ ನಾವೆಲ್ಲ ಒಕ್ಕಟ್ಟಾಗಬೇಕು, ಹೋರಾಟ ಮಾಡ್ಬೇಕು. ಅದು ನಮಗೆ ಬಿಟ್ಟು ನಮ್ಮ ಲೀಡರ್ಗಳೆಲ್ಲ ಅದಕ್ಕೆ ಬರ್ತಾ ಇಲ್ಲ ಅಂದ್ರೆ ನಾವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಅದು ಯಾವ ಬಂದಾಗ ಬರ್ತದ್ರಿ. ಬಟ್ ಅದಕ್ಕಿಂತ ಮುಖ್ಯ ಅಂದ್ರೆ 31ದಾಗ ಪಟಾಕ್ಷಿ ಹಾರ್ತಾವೋ ಇಲ್ಲೋ, ಹಾರ್ಲಿಕ್ಕೆ ಏನು ನೋಡ್ಬೇಕು ನೀವು ಹೋರಾಟ ಮಾಡೋದು